ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧಾನುಶ್ರೀ. ಭಾರತೀಯರಿಗೆ ಚಿನ್ನ ಅಂದ್ರೆ ತುಂಬಾನೇ ಪ್ರೀತಿ. ಚಿನ್ನದ ಬೆಲೆ ಎಷ್ಟೇ ಹೆಚ್ಚಾಗಿದ್ರು ಕೂಡ ಚಿನ್ನ ಖರೀದಿ ಮಾಡೇ ಮಾಡ್ತಾರೆ. ಇನ್ನು ಇತ್ತೀಚೆಗೆ ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಹೆಚ್ಚಾಗ್ತಾನೆ ಇದೆ. ಆದ್ರೂ ಕೂಡ ಚಿನ್ನ ಖರೀದಿ ಮಾಡುವವರ ಸಂಖ್ಯೆ ಮಾತ್ರ ಕಡಿಮೆ ಆಗಿಲ್ಲ. ಇನ್ನು ಚಿನ್ನದ ಬೆಲೆ ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ಖರೀದಿಗೆ ಮುಂದಾಗ್ತಾರೆ. ಸದ್ಯಕ್ಕೆ ಕಡಿಮೆ ಇರುವ ಚಿನ್ನದ ಬೆಲೆ ಎಲ್ಲಿ ಸಿಗುತ್ತೆ ಅಂತ ನೋಡೋದಾದ್ರೆ ಅದರಲ್ಲಿ ದುಬೈ ಕೂಡ ಒಂದಾಗಿದೆ. ಹಾಗಾಗಿ ಈಗ ಕೆಲ ಭಾರತೀಯರು ಚಿನ್ನದ ಖರೀದಿಗೆಂದು ದುಬೈಗೆ ಹೋಗಿ ಅಲ್ಲಿಂದ ಚಿನ್ನದಿಂದ ರಿಟರ್ನ್ ಆಗ್ತಾ ಇದ್ದಾರೆ. ಇನ್ನು ಇಲ್ಲಿ ಚಿನ್ನ ಖರೀದಿಗೆ ಅದರದ್ದೇ ಆದ ಕೆಲವೊಂದು ನಿಯಮಗಳು ಇದೆ. ಹಾಗಾಗಿ ಈಗ ಭಾರತಕ್ಕೂ ದುಬೈಗೂ 1 ಕೆಜಿ ಚಿನ್ನಕ್ಕೆ ಇರುವ ವ್ಯತ್ಯಾಸ ಎಷ್ಟು ಅಂತ ನಿಮ್ಗೇನಾದ್ರೂ ಗೊತ್ತಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಮನೆಯಲ್ಲಿ ಇದ್ದರೆ ಚಿನ್ನ, ಚಿಂತೆಯು ಏತಕ್ಕೆ ಇನ್ನ. ಈ ಮಾತನ್ನ ಕೇಳಿಯೇ ಕೇಳಿರ್ತೀರಾ ಅಲ್ವಾ? ಚಿನ್ನ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಹೆಣ್ಣು ಮಕ್ಕಳಿಗಂತೂ ಚಿನ್ನದ ಮೇಲೆ ಪ್ರಾಣನೇ ಇರುತ್ತೆ. ಮೈ ಮೇಲೆ ಚಿನ್ನಾಭರಣ ಧರಿಸಿ ಚಿನ್ನದಂತೆ ಹೊಳಿಬೇಕು ಅನ್ನೋದು ಎಲ್ಲ ಹೆಣ್ಣು ಮಕ್ಕಳ ಆಸೆ. ಹೇಳಿ ಕೇಳಿ ಗೋಲ್ಡ್ ಅನ್ನೋದು ಭವಿಷ್ಯದ ಭದ್ರತೆ ಹಾಗೂ ಘನತೆಯ ಸಂಕೇತವೇ ಆಗ್ಬಿಟ್ಟಿದೆ. ಆದ್ರೆ ಗೋಲ್ಡ್ ಅನ್ನ ಇಷ್ಟಪಟ್ಟಷ್ಟು ಈಸಿಯಾಗಿ ಖರೀದಿ ಮಾಡಕ್ಕಾಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಯಾಕಂದ್ರೆ ಭಾರತದಲ್ಲಿ ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಏರ್ತಾನೆ ಇದೆ. ಸಾಮಾನ್ಯ ಜನರ ಪಾಲಿಗೆ ಕಣ್ತುಂಬಿಕೊಳ್ಳಬಹುದಷ್ಟೇ ಖರೀದಿಗೆ ಗಗನ ಕುಸುಮವೇ ಆಗಿದೆ. ಭಾರತದಲ್ಲಿ ಚಿನ್ನದ ಬೆಲೆ ಕೇಳಿದ್ರೇನೆ ತಲೆ ತಿರುಗುತ್ತೆ. ಹೀಗಾಗಿ ಜನರು ಖರೀದಿ ಮಾಡೋಕೆ ಹಿಂದೇಟು ಹಾಕ್ತಿದ್ದಾರೆ. ಭಾರತಕ್ಕೆ ಹೋಲಿಸಿದ್ರೆ ಮಾಯಾನಗರಿ ದುಬೈನಲ್ಲಿ ಗೋಲ್ಡ್ ರೇಟ್ ಕಡಿಮೆ. ಭಾರತದಲ್ಲಿ 1 ಕೆಜಿ ಚಿನ್ನಕ್ಕೆ ಕೊಡುವ ಬೆಲೆಗೆ ದುಬೈನಲ್ಲಿ 1 ಕೆಜಿ ಮೇಲೆ 10 ಗ್ರಾಂ ಚಿನ್ನ ಎಕ್ಸ್ಟ್ರಾನೇ ಸಿಗುತ್ತೆ. ಹೌದು, ಭಾರತದಲ್ಲಿ 1 ಕೆಜಿ ಚಿನ್ನದ ಬೆಲೆ 89ರಿಂದ 90 ಲಕ್ಷ ಇದೆ. ಆದ್ರೆ ದುಬೈನಲ್ಲಿ ಅದೇ 1 ಕೆಜಿ ಚಿನ್ನಕ್ಕೆ 80ರಿಂದ 81 ಲಕ್ಷ ಅಷ್ಟೇ. ಭಾರತ ಹಾಗೂ ದುಬೈಗೆ ಹೋಲಿಕೆ ಮಾಡಿದ್ರೆ 1 ಕೆಜಿ ಚಿನ್ನಕ್ಕೆ ಏನಿಲ್ಲ ಅಂದ್ರೂ 8ರಿಂದ 9 ಲಕ್ಷ ಡಿಫರೆನ್ಸ್ ಇದೆ. ಸದಾ ಬಂಗಾರದ ಬೆಳಕಿನಲ್ಲೇ ಮಿನುಕುವ ದುಬೈನಲ್ಲಿ ಬಂಗಾರದ ಬೆಲೆ ಕಡಿಮೆ. ಇದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಗೋಲ್ಡ್ ಪರ್ಚೇಸ್ ಮೇಲೆ ಯಾವುದೇ ಟ್ಯಾಕ್ಸ್ ಇಲ್ಲ, ತೆರಿಗೆ ನೀತಿಯೂ ಇಲ್ಲ. ಹೀಗಾಗಿ ಚಿನ್ನ ಖರೀದಿ ಮಾಡೋರಿಗೆ ದುಬೈ ಸ್ವರ್ಗ ತಾಣ ಆಗಿದೆ. ದುಬೈನಲ್ಲಿ 24 ಕ್ಯಾರೆಟ್ ಚಿನ್ನದ ದರ ಪ್ರತಿ 10 ಗ್ರಾಂಗೆ 3432.50 AFD ಅಂದ್ರೆ ಅಮೆರಿಕನ್ ಫೆಡರೇಷನ್ ಡಾಲರ್ ಲೆಕ್ಕ. ಭಾರತದ ರೂಪಾಯಿ ಲೆಕ್ಕಾಚಾರದಲ್ಲಿ ಹೇಳೋದಾದ್ರೆ ದುಬೈನಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ 81,752 ರೂಪಾಯಿ. ಅದೇ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ ಭಾರತದಲ್ಲಿ 87,980 ರೂಪಾಯಿ. 1 ಕೆಜಿ ಚಿನ್ನದ ಬೆಲೆಗೆ ಕಡಿಮೆ ಅಂದ್ರೂ ಕೂಡ 8ರಿಂದ 9 ಲಕ್ಷ ವ್ಯತ್ಯಾಸ ಕಂಡು ಬರುತ್ತೆ. ಈ ಕಾರಣಕ್ಕಾಗಿ ಭಾರತೀಯರು ದುಬೈನಲ್ಲಿ ಹೆಚ್ಚು ಚಿನ್ನ ಖರೀದಿ ಮಾಡ್ತಾರೆ. ದುಬೈನಲ್ಲಿ ಚಿನ್ನದ ಬೆಲೆ ಕಮ್ಮಿ ಅಂತ ನಮಗೆ ಎಷ್ಟು ಬೇಕೋ ಅಷ್ಟು ಹೊತ್ಕೊಂಡು ಬರಂಗಿಲ್ಲ. ಅದಕ್ಕೂ ರೂಲ್ಸ್ಗಳಿದೆ. ಕಮ್ಮಿಗೆ ಸಿಕ್ತು ಅಂತ ಕೆಜಿ ಗಟ್ಟಲೆ ತುಂಬಿಕೊಂಡು ಭಾರತಕ್ಕೆ ಹಾರಿದ್ರೆ ಕಸ್ಟಮ್ಸ್ ಅಧಿಕಾರಿಗಳ ಬಲೆಗೆ ಬೀಳ್ಬೇಕಾಗತ್ತೆ. ದುಬೈನಿಂದ ನೀವು ಚಿನ್ನ ತರ್ತಿದ್ರೆ ಅದರ ಮೇಲೆ ಸರ್ಕಾರ ಶುಲ್ಕ ವಿಧಿಸುತ್ತೆ. ಕೇಂದ್ರದ ತೆರಿಗೆಗಳು ಹಾಗೂ ಕಸ್ಟಮ್ ನೀತಿಯ ಪ್ರಕಾರ ದುಬೈನಿಂದ ಭಾರತಕ್ಕೆ ಬರುವ ಪುರುಷ ಪ್ರಯಾಣಿಕರು ಕಸ್ಟಮ್ ಸುಂಕವಿಲ್ಲದೆ 20 ಗ್ರಾಂ ಚಿನ್ನ ತರಬಹುದು. ಗರಿಷ್ಠ ಬೆಲೆ 50,000 ಮೀರಬಹುದು. ಮಹಿಳಾ ಪ್ರಯಾಣಿಕರು 1 ಲಕ್ಷ ಮೀರದಂತೆ 40 ಗ್ರಾಂ ಚಿನ್ನ ತರಬಹುದು. ಈ ರೂಲ್ಸ್ ಬ್ರೇಕ್ ಮಾಡಿದ್ರೆ ನೀವು ಭಾರತಕ್ಕೆ ತರುವ ಚಿನ್ನದ ಮೇಲೆ ಇಂತಿಷ್ಟು ಅಂತ ಕಸ್ಟಮ್ ಸುಂಕ ಕಟ್ಟಬೇಕಾಗತ್ತೆ. ಅಲ್ಲದೆ ಕಸ್ಟಮ್ ಅಧಿಕಾರಿಗಳಿಗೆ ಚಿನ್ನ ಖರೀದಿಯ ಪೂರಕ ದಾಖಲೆಗಳನ್ನ ನೀಡಬೇಕು. ಇಲ್ಲದಿದ್ರೆ ಕಸ್ಟಮ್ಗೆ ಕಟ್ಟುವ ದಂಡ ಭಾರತದಲ್ಲಿನ ಚಿನ್ನದ ಬೆಲೆಗಿಂತ ಜಾಸ್ತಿ ಆಗಿರುತ್ತೆ. ನೋಡಿದ್ರಲ್ಲ,
ಭಾರತಕ್ಕೂ ಹಾಗೂ ದುಬೈಗೂ 1 ಕೆಜಿ ಚಿನ್ನಕ್ಕೆ 8 ರಿಂದ 9 ಲಕ್ಷ ರೂಪಾಯಿ ವ್ಯತ್ಯಾಸ ಇದೆ. ಇನ್ನು ಹಾಗೆ ದುಬೈನಲ್ಲಿ ಚಿನ್ನ ಖರೀದಿಯ ಮೇಲೆ ಯಾವುದೇ ವ್ಯಾಟ್ ಚಾರ್ಜ್ ಆಗಲಿ ಹೆಚ್ಚುವರಿ ಶುಲ್ಕಗಳಾಗ್ಲಿ ಇಲ್ಲ. ಇನ್ನು ಇದು ತೆರಿಗೆ ಮುಕ್ತವಾಗಿದೆ. ಹಾಗಾಗಿ ಭಾರತೀಯರು ದುಬೈನಲ್ಲಿ ಚಿನ್ನ ಖರೀದಿಗಾಗಿ ಹೋಗ್ತಾರೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.